ಒಳ್ಳೆ ಭಾಗದಲ್ಲಿ ಎಸ್ ಎಕ್ಸಾಕ್ಟ್ಲಿ ಸಕ್ಸಸ್ಫುಲ್ ರೈಡರ್ನ ಸಕ್ಸಸ್ಫುಲ್ ಆಗಿ ಇಲ್ಲಿ ಬಂಧಿಸಿದ್ದಾರೆ. ಆನಂದಯನ್ನು ಬಂಧಿಸಿಕೊಳ್ತಾರೆ. ಮತ್ತೊಂದು ಇದೀಗ ಮತ್ತೊಂದು ಮಾಡು ಇಲ್ಲ ಮಡಿ ದಾಳಿಯ ಹೊಣೆ ಆದರ್ಶನ ಹೆಗಲಿಗೆ. ಮಾಡು ಇಲ್ಲ ಮಡಿ ದಾಳಿ ಜೈ ರೈಡ್. ಮೊದಲೆರಡು ದಾಳಿಗಳು ಯಾವುದೇ ಅಂಕ ಗಳಿಸಿಲ್ಲ. ಸೊ ಮೂರನೇ ದಾಳಿ ನಿರ್ಣಾಯಕವಾಗಿರುತ್ತೆ. ಇದು ಕಬಡ್ಡಿಯ ಇತ್ತೀಚಿನ ಒಂದು ನಿಯಮಾವಳಿ. ಡೈರೆಕ್ಟ್ ನೀಡಲಾಗ್ತದೆ. ಆದರ್ಶ್ ನಿಯಂತ್ರಣ ತಪ್ಪಿ ಅಂಕಣದ ಹೊರಭಾಗದಲ್ಲಿ ಮತ್ತೆ ಆನಂದ್ ನಾಯರ್ ಸಮರ್ಪಕವಾದ ಹೆಜ್ಜೆಯ ಅನುಭವದ ಆಟದಲ್ಲಿ ಮೊದಲ ಅವಧಿಯ ಅತ್ಯಂತ ಶ್ರೇಷ್ಠತೆಯ ಕಬಡ್ಡಿಯ ಅನುಭವಗಳನ್ನು ನಾವುಗಳು ಕಾಣ್ತಾ ಇದ್ದೇವೆ. ಈ ಪಂದ್ಯಾವಳಿಯ 5ನೇ ಆವೃತ್ತಿಯ ಅಂತಿಮ ಕ್ಷಣಗಳ ನೇರದಲ್ಲಿ ಗೆಲುವಿನ ಲೆಕ್ಕಾಚಾರಗಳು ಎರಡೂ ತಂಡಗಳಲ್ಲಿದೆ. ಎರಡೂ ತಂಡಗಳಲ್ಲಿ ಕೂಡ ಪ್ರೋ ಸ್ಟಾರ್ಸ್ ಇದ್ದಾರೆ, ಸೀನಿಯರ್ ನ್ಯಾಷನಲ್ಸ್ ಆಟಗಾರಗಳಿದ್ದಾರೆ. ಅನೇಕ ವರ್ಷಗಳ ಕಬಡ್ಡಿಯ ಅನುಭವವನ್ನು ಈ ಭಾಗದಲ್ಲಿ ದಾರೆ ಎರೆದಿರುವಂಥ ಅನೇಕ ಭಿನ್ನ ಭಿನ್ನ ಭಾಗಗಳಿರುವಂಥ ಆಟಗಾರರು ಎರಡು ತಂಡಗಳಲ್ಲಿ ಸಮಾನವಾಗಿದ್ದಾರೆ. ಭದ್ರಾವತಿಯ ಶಶಾಂಕ ದಾಳಿ ಒಳಭಾಗದಲ್ಲಿ ಅತಿಥಿ ಆಟಗಾರನಾಗಿ ಶಶಾಂಕ್ ಇಲ್ಲಿ ಡಾಕ್ಟರ್ ಸೂರಜ್ನ ಫ್ಲೇಮಿಂಗ್ ಪ್ರತಿನಿಧಿಸ್ತಾ ಇಲ್ಲಿ ಶರಣಾಗ್ತಾ ಇದ್ದಾನೆ. ಹಿಂಬದಿ ಹಿಡಿತ ಅದ್ಭುತವಾಗಿತ್ತು. ಪ್ರಮುಖ ದಾಳಿಗಾರ ಶಶಾಂಕನ ಬಂಧಿಸಿ ಮತ್ತೊಂದು ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿಕೊಳ್ತಾ ಇದೆ. 2-1 ಒಂದು ಅಂಕದ ಆರಂಭಿಕ ಮುನ್ನಡೆಯಲ್ಲಿ ಮೈಸೂರು ಪಡೆ. in favor of as again Parvai. ಪೋಸ್ಟಲ್ ತಂಡದ ಅತ್ಯಂತ ಪ್ರಬುದ್ಧ ಆಟಗಾರನಾಗಿ ಈ ಭಾಗದಲ್ಲಿ ಪ್ರಚುರತೆಯ ಜೊತೆಗೆ ಅನೇಕ ವರ್ಷಗಳ ಕಬಡ್ಡಿಯ ಅನುಭವದ ಆಟದಲ್ಲಿ ಎದುರಾಳಿಗಳ ಕೋಟೆಗೆ ನುಗ್ಗಿ ಅಂಕ ತೆರಬಲ್ಲ ಚಾತುರ್ಯ ಆಟಗಾರ. ಅನುಭವ ಜೊತೆಗೆ ಚೈತನ್ಯವನ್ನು ಹೊಂದಿರತಕ್ಕಂಥ ಬೆಳಗಿನ ಜಾವದ ಚಳಿಯ ನಡುವೆ ಕೊಂಡ ಫೈನಲ್ ಕದನ. Third right, do or die. Star player Ananda, do or die. ಗಳಿಸಿಕೊಳ್ಳಬೇಕಾದ ಒತ್ತಡದ ಸ್ಥಿತಿ ಮುಂದುವರಿಸಿಕೊಂಡಿರುವಂತೆ ಪಂದ್ಯದಲ್ಲಿ ಅಂಕ ಬರಿತಾ ಇದೆ. ತನ್ನ ವೇಗದ ತೀವ್ರತೆಯನ್ನು ಹೆಚ್ಚಿಸಿಕೊಳ್ತಾ ಎದುರಾಳಿಯನ್ನು ಎದೆ ಮುಟ್ಟಿ ಸಮರ್ಪಕವಾಗಿ ಒಂದು ಯಶಸ್ವಿ ಅಂಕವನ್ನು ಗಳಿಸಿಕೊಳ್ತಾ ರನ್ನಿಂಗ್ ಆ್ಯಂಡ್ ಟಚ್ ಪಾಯಿಂಟ್ನೊಂದಿಗೆ ಆನಂದ್ ನಾಯರ್ ಯಶಸ್ಸನ್ನು ಗಳಿಸಿದ. ಇದೀಗ ಪರಮೇಶ್ ಮತ್ತೋರ್ವ ಹಿರಿಯ ಕಿಲಾಡಿ, ನಮ್ಮ ಚನ್ನಪಟ್ಟಣ ತಾಲೂಕಿನ ದೊಡ್ಡಮತ್ತಿಘಟ್ಟದ ಗ್ರಾಮದ ಹುಡುಗ. ಇದೇ ಗ್ರಾಮೀಣ ಸೊಗಡಿನ ಪ್ರತಿಭೆ. ನವೋದಯ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ ಭಾರತೀಯ ಅಂಚೆ ಇಲಾಖೆಯಲ್ಲಿ ಕ್ರೀಡಾಕೂಟದಲ್ಲಿ ನೌಕರಿಯನ್ನು ಗಿಟ್ಟಿಸಿಕೊಳ್ತಾ ಸಾರ್ಥಕ ಜೀವನವನ್ನು ರೂಪಿಸಿಕೊಳ್ತಾ ಇದ್ದಾನೆ. ಹಿರಿಯ ಆಟಗಾರನಿಗೆ ಪರಮೇಶ್ ಮತ್ತೆ ರಕ್ಷಿತ್ ಪೂಜಾರಿ. ಎದುರಾಳಿಗಿದೀಗ ಮೂರನೇ ದಾಳಿಯ ಅವಕಾಶ. ಆ ಜೈರೈಡ್ ನೀಡುವಂತಹ ಅವಕಾಶವನ್ನು ನೀಡಿ ಎದುರಾಳಿ ಆಟಗಾರನ ಕಟ್ಟಿ ಹಾಕೋತಾರನ್ನ ತಂತ್ರದೊಂದಿಗೆ ಕುಂಬಾರಕೊಪ್ಪಲು ಮೈಸೂರು ಆಟಗಾರರು ಜೈರೈಡ್. ಮತ್ತೊಂದು ಅತ್ಯುತ್ತಮ ಹಿಡಿತವನ್ನು ನಾವು ನೋಡ್ತಾ ಇದ್ದೀವಿ. ಆನಂದ್ ನಾಯರ್ ಸಂಪೂರ್ಣ ಪ್ರಮಾಣದ ಡಬಲ್ ಆಂಕಲ್ ಹೋಲ್ಡನ್ನು ನೀಡಿ ಸಹ ಆಟಗಾರನಿಗೆ ಸಹಕರಿಸಿದಾನೆ. ಒಂದು ಅದ್ಭುತವಾದಂಥ ಒಂದು ಚೈನ್ ಟ್ಯಾಕಲ್. ಆನಂದ್ ನಾಯರ್ ಇಲ್ಲಿ ಒಬ್ಬ ರೈಡರ್ ಆಗಿ, ಒಬ್ಬ ಡಿಫೆಂಡರ್ ಆಗಿ, ಒಬ್ಬ ಆಲ್ರೌಂಡರ್ ಆಟಗಾರನಾಗಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. 4-1 ಪಂದ್ಯ ಸಾಗ್ತಾ ಇದೆ. ಮತ್ತೆ ದಾಳಿ ವಿಭಾಗದಲ್ಲಿ ಆನಂದ್ ನಾಯರ್, ಈತನು ಕೂಡ ರೈಲ್ವೇಸ್ ತಂಡವನ್ನು ಪ್ರತಿನಿಧಿಸ್ತಾ, ಭಾರತೀಯ ರೈಲ್ವೆ ತಂಡವನ್ನು ಪ್ರತಿನಿಧಿಸ್ತಾ ಕ್ರೀಡಾಕೂಟದಡಿ ಮೈಸೂರು ಭಾಗದ ಪ್ರತಿಭೆ. ನಮ್ಮ RWF ರೈಲ್ ವೀಲ್ ಫ್ಯಾಕ್ಟರಿ ಬೆಂಗಳೂರು ಯಲಂಕದ ಸಮೀಪದಲ್ಲಿರ್ತಕ್ಕಂಥ ರೈಲ್ ವೀಲ್ ಫ್ಯಾಕ್ಟರಿಯನ್ನು ಪ್ರತಿನಿಧಿಸ್ತಾ ಕ್ರೀಡಾಕೂಟದಲ್ಲಿ ಜೀವನವನ್ನು ರೂಪಿಸಿಕೊಳ್ಳುವಂತಹ ಒಬ್ಬ ಶ್ರೇಷ್ಠ ಕಬಡ್ಡಿ ಕ್ರೀಡಾಪಟು. ಇವರೆಲ್ಲರೂ ಕೂಡ ನಮಗೆ ಆದರ್ಶ ಪ್ರಿಯರು, ಆದರ್ಶ ಪ್ರಾಯರು ಅಂತಲೇ ಹೇಳ್ಬೋದು. 5-1 ಇನ್ ಫೇವರ್ ಆಫ್ ಕುಂಬಾರಕೊಪ್ಪಲು ಮೈಸೂರು. ಮುನ್ನಡೆಯನ್ನು ಉಳಿಸಿಕೊಳ್ಳುವಂತ ಕುಂಬಾರಕೊಪ್ಪಲು ಖಾತೆಗೆ ಸವಾಲೊಡ್ಡುವ ಕಬಡ್ಡಿಯ ಅನುಭವದ ಆಟದಲ್ಲಿ and of course time out, ವಿಶ್ರಾಂತಿಯ ಕೋರಿಕೆ.
ಆಟಗಾರರೊಟ್ಟಿಗೆ ಪರಸ್ಪರ ಆಪ್ತ ಸಮಾಲೋಚನೆ, ಮುಂದಿನ ರಣತಂತ್ರವನ್ನು ಯಾವ ರೀತಿ ರಚಿಸಿಕೊಳ್ಬೇಕು, ಎದುರಾಳಿಗಳ ಲೋನಾಂಕಗಳ ಬಳಿಗಳಿಕೆ. ಇದೀಗ ದಾಳಿಗಾರನಾಗಿ ಆನಂದ್ ನಾಯರ್ ಪ್ರಮುಖ ದಾಳಿಗಾರ, ತಂಡಕ್ಕೆ ಆಸರೆಯಾಗಬಲ್ಲಂತ ಒಬ್ಬ ಚಾಲಾಕಿ ದಾಳಿಗಾರ, ಅನುಭವಿ ರಾಷ್ಟ್ರಮಟ್ಟದ ಕ್ರೀಡಾಪಟು. ಕರ್ನಾಟಕ ರಾಜ್ಯ ತಂಡವನ್ನು ಕೂಡ ಈತ ಪ್ರತಿನಿಧಿಸಿದ ಆನಂದ್ ನಾಯರ್ ಭಾರತೀಯ ರೈಲ್ವೆ ತಂಡವನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಚಾಲಾಕಿ ದಾಳಿಗಾರ. ಎಚ್ಚರಿಕೆ ಡಿಫೆನ್ಸ್ ಅನ್ನು ಇಲ್ಲಿ ಕಾಯ್ದುಕೊಳ್ತಾ ಸಂಜಯ್ ಮತ್ತು ಪರಮೇಶ್. ಸ್ಪರ್ಧೆಯ ಅವಧಿಯಲ್ಲಿ ಮತ್ತೆ ಪರಮೇಶ್ ಮೂಲಕ ದಾಳಿ 5-1 ಮೊದಲ ಅವಧಿಯ ಆಟವನ್ನು ಈ ಪಂದ್ಯಾವಳಿಯಲ್ಲಿ ನಾವುಗಳು ಕಾಣಬಹುದಾಗಿದೆ. ಎರಡು ಪ್ರಬಲ ತಂಡಗಳು ಕೂಡ ಸರಾಗವಾಗಿ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಪಂದ್ಯದ ಅವಧಿಯಲ್ಲಿ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಡಾಕ್ಟರ್ ಸೂರಜ್ ರೇವಣ್ಣ ತಂಡ ಟೈಗರ್ ಆಸ್ ಅನಿರೀಕ್ಷಿತವಾಗಿ ಆರಂಭದಲ್ಲೇ ಎರಗುವ ಪ್ರಯತ್ನವಾಗಿತ್ತು. ರಿಸ್ಟ್ ಕ್ಯಾಚ್ ನಲ್ಲಿ ಆತ ಸ್ಪೆಷಲಿಸ್ಟ್ ಆಗಿದೆ. ಇಲ್ಲಿ ರಿಸ್ಟ್ ಕ್ಯಾಚ್ ನ ನಿರೀಕ್ಷೆ ಹುಸಿ ಆಗ್ತಾ ಇದೆ. ಡೂ ಆರ್ ಡೈ ರೇಡ್ ಬಹುತೇಕ ನಿರ್ಣಾಯಕ ದಾಳಿ ಅಂತ ಹೇಳ್ಬೋದು. ಸಂಜಯ್ ಇಲ್ಲಿ ಡಿಫೆಂಡರ್ ತಂಡವನ್ನ ಯಾವ ರೀತಿ ಸಂಕಷ್ಟದಿಂದ ಪಾರ್ ಮಾಡ್ತಾನೆ ಸಂಜಯ್ ಕಾದ್ ನೋಡಬೇಕಾಗಿದೆ. ಚೆಸ್ ನಂಬರ್ 4 ಬೋಳ್ಮಾನಹಳ್ಳಿ ಗ್ರಾಮದ ಸ್ಥಳೀಯ ಪ್ರತಿಭೆ. +2 3 ಪಾಯಿಂಟ್ಸ್ ಲೋನಾಂಕಗಳನ್ನ ಗಳಿಸಿಕೊಳ್ಳಿದೆ ನಿರೀಕ್ಷೆಯಂತೆ. ಇದೀಗ 9-1 8 ಅಂಕಗಳ ಮುನ್ನಡೆಯ ನಂಟಿನಲ್ಲಿ ಸಾಕ್ತಾ ಇದೆ ಕುಂಬಾರಕೊಪ್ಲು ಥಂಡರ್ ಕಿಂಗ್ಸ್. ಕಳೆದ ಬಾರಿ 2 ತಂಡಗಳು ಇದೇ ಅಂಕಣದಲ್ಲಿ ಮುಖಾಮುಖಿಯಾಗಿದ್ವು. ಅಲ್ಲಿ ಫ್ಲೇಮಿಂಗ್ ಈಗಲ್ಸ್ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿತು. ಇದೀಗ ಕಳೆದ ಬಾರಿಯ ಸೋಲಿನ ಸೇಡಿನ ತವಕದಲ್ಲಿ ಇದೆ ಅಂತ ಕಾಣುತ್ತೆ ಮೈಸೂರು ತಂಡ ಆಟಗಾರರು. ಬ್ಯಾಕ್ ಕಿಕ್ ಪ್ರಕರಣ ಒಂದು ಟಚ್ ಪಾಯಿಂಟ್ ಅನ್ನು ಗಳಿಸಿಕೊಳ್ಳುತ್ತಾ ಪಾದ ಸ್ಪರ್ಶಾಂಕದೊಂದಿಗೆ ರಕ್ಷಿತ್ ಪೂಜಾರಿ ಯಶಸ್ವಿಯಾಗಿ ಒಂದು ಅಂಕವನ್ನು ಕೊಂಡೊಯ್ತಾ 10-1 ಪಂದ್ಯ ಸಾಗ್ತಾ ಇದೆ. ಆದರ್ಶ ದಾಳಿ ವಿಭಾಗದಲ್ಲಿ ನಮ್ಮ ಹಾಸನ ಜಿಲ್ಲೆ ಈ ಭಾಗದ ಒಬ್ಬ ಹೆಸರಂತ ಯಶಸ್ವಿ ರೈಡರ್ ಅಂತ ಹೇಳ್ಬೋದು. ಸಾಕಷ್ಟು ಪಂದ್ಯಗಳಲ್ಲಿ ಭಾಗವಹಿಸಿದ್ದಾನೆ. Once again Anand Nair. ಮುನ್ನಡೆಯನ್ನು ಉಳಿಸಿಕೊಂಡಿರುವ ತಂಡ 10-1 ಮೊದಲ ಅವಧಿಯ ಆಟದ ವೇಳೆಯಲ್ಲಿ 9 ಅಂಕಗಳ ಅಂತರದ ಜೊತೆಗೆ ಪ್ರತಿ ದಾಳಿಯಲ್ಲಿ ಪ್ರತಿ ಕ್ಷಣಗಳನ್ನು ಕೂಡ ಆನಂದಿಸಬಲ್ಲ ಆನಂದ. ಒಳಭಾಗದಲ್ಲಿ ದಾಳಿಯಲ್ಲಿ ಆಕ್ರಮಣಕಾರಿ ಮನೋಭಾವದ ಜೊತೆಗೆ ತಂಡಕ್ಕೆ ಅವಶ್ಯಕ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಗಳು ಈ ಸ್ಪರ್ಧೆಯ ಅಂಕಣದಲ್ಲಿ ಮುಂದುವರಿತಾ ಇದೆ. ಶಶಾಂಕ 10-1 9 ಅಂಕಗಳ ಮುನ್ನಡೆಯನ್ನು ಉಳಿಸಿಕೊಂಡಿರುವ ಮೈಸೂರಿನ ಹುಡುಗರಿರುವಂತಹ ಡಾಕ್ಟರ್ ಸೂರಜ್ ರೇವಣ್ಣ ತಂಡ ಟೈಗರ್ಸ್ ಕುಂಬಾರಕೊಪ್ಲು ಖಾತೆಯಿಂದ ಅಂಕ ಕಸಿಯುವ ಪ್ರಯತ್ನ. ಪ್ರತಿ ದಾಳಿಯ ಸಮರ್ಪಕ ಹೆಜ್ಜೆಗಳ ಆಟಗಾರ ರಕ್ಷಿತ್ ಪೂಜಾರಿ ಮತ್ತೆ ದಾಳಿಯನ್ನ ಮುಂದುವರಿಸಿಕೊಳ್ಳುವ ಮೂಲಕವಾಗಿ ಈ ಕಮಕ ಮುನ್ನಡೆಯಲ್ಲಿರುವಂತಹ ಮೊದಲ ಅವಧಿ ಯಾವುದೇ ರೀತಿಯಲ್ಲಿ ಕೂಡ ಪ್ರತಿರೋಧವನ್ನು ಒಡ್ಡುವಲ್ಲಿ ಅಲ್ಪ ಮಟ್ಟಿಗೆ ವಿಫಲತೆಯ ಜೊತೆಗೆ ಪ್ರಬಲ ಆಟಗಾರಗಳು ಪರಿಣಾಮಕಾರಿ ಪ್ರಯತ್ನವನ್ನು ಮುಂದುವರಿಸಿಕೊಳ್ಳುವ ಮೂಲಕ ಹನ್ನೊಂದು ಒಂದರಲ್ಲಿ ಡೂ ಆರ್ ಡೈ ರೇಡ್ ನಿರ್ಣಾಯಕ ದಾಳಿಯ ಹೊಣೆ ಹೊತ್ತು ದಾಳಿಗಾರನಾಗಿ ಆದಿ ಇದೀಗ ದಾಳಿಯಲ್ಲಿ 11-1 10 ಅಂಕಗಳ ಅಂತರ ಮುನ್ನಡೆ. ಮೈಸೂರಿಗರಿಗೆ ಮತ್ತೊಂದು ಮೈನೇರುಳಿಸುವಂಥ ಒಂದು ಟ್ಯಾಕಲ್ ಪಾಯಿಂಟ್ ಲಭಿಸಿದೆ. ಸಾಮ್ಯತೆ ಪರಿಪಕ್ವತೆಯ ಸಮನ್ವತೆಯ ಒಂದು ಪರಾಕ್ರಮಿಗಳ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಅದ್ಭುತವಾದ ಪ್ರದರ್ಶನ.
ಆಟದ ಅವಧಿಯಲ್ಲಿ 12-1 ಅಂತರವನ್ನು ಹಿಗ್ಗಿಸಿಕೊಳ್ಳಬಲ್ಲಂತ ಯೋಜಿತವಾದ ಕಬಡ್ಡಿಯ ಮೂಲಕ ಈ ಪಂದ್ಯಾವಳಿಯ ಪ್ರತಿ ಹಂತಗಳಲ್ಲಿಯೂ ಕೂಡ ಶ್ರೇಷ್ಠವಾದ ಆರಂಭದ ಚಿಂತನೆಗಳ ಜೊತೆಗೆ ಅಂಕ ಗಳಿಕೆಯ ವಿಶ್ವಾಸದ ಹೆಜ್ಜೆಗಳು ಮುಂದುವರಿತಾ ಇದೆ. ಮೊದಲ ಅವಧಿಯ ಆಟದಲ್ಲಿ ಮತ್ತೆ ವಿಶ್ರಾಂತಿಯ ಕೋರಿಕೆಯಲ್ಲಿ ಕುಮಾರ ಕಬ್ಬಲು. ಪಂದ್ಯದ ಹಿಡಿತಗಳ ಮೂಲಕವಾಗಿ 12-1 ಹೋರಾಟ. ಶಶಾಂಕ ಪ್ರತಿದಾಳಿಯಲ್ಲಿ ಅದ್ಭುತವಾದಂತಹ ಕಾಂಬಿನೇಷನ್ ಬರಿತಾ ಇದೆ. ಪಂದ್ಯಗಳಲ್ಲಿ ಅಂಕಗಳ ಖಾತೆಯಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಳುವ ಮೂಲಕವಾಗಿ ಮುನ್ನಡೆ ಅಂತರ 13-1 ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ ಆನಂದ ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ದಾಳಿ ಅದ್ಭುತವಾಗಿರುವಂತಹ ಸಂದರ್ಭಗಳನ್ನು ಉಳಿಸಿಕೊಳ್ಳುವಂತಹ ಹೆಜ್ಜೆಯಲ್ಲಿದ್ದಾಗಲೇ ಪಂದ್ಯದ ಪ್ರತಿ ಒಂದು ಚಿತ್ರಣವನ್ನು ಕೂಡ ಕಣ್ತುಂಬಿಕೊಳ್ಳುತ್ತಿರುವಂತಹ ಆಸ್ವಾದಕ ಬಂಧುಗಳು. ದಾಳಿಯಲ್ಲಿ ಅಜಿತ್ ಜವಾಬ್ದಾರಿಯ ಪ್ರಯತ್ನಗಳನ್ನು ಮುಂದುವರಿಸಬೇಕಾಗಿದೆ. ನಿರಂತರ ಏಕಮುಖವಾಗಿದೆ ಈ ಸ್ಪರ್ಧೆ. ಆಟದ ವೈಖರಿಯನ್ನು ಬದಲಿಸಿಕೊಳ್ಳಬಲ್ಲಂತ ಶ್ರೇಷ್ಠ ಅನುಭವಗಳ ಮೂಲಕ ಪ್ರತಿ ದಾಳಿಯಲ್ಲಿಯೂ ಕೂಡ Do or die raid. ಸವಾಡು ಇಲ್ಲವೇ ಮಾಡಿ ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ಯಶಸ್ವಿ ಹಿಡಿತ. ಅದ್ಭುತವಾದ ಆಟ ಇಲ್ಲಿ. ತ್ರಿಬಳಿ ಡಿಫೆಂಡರ್ಗಳನ್ನು ವಂಚಿಸಿ ಅಂಕ ಕಸಿದುಕೊಂಡ ಆಟಗಾರ ಆನಂದ್. ಪಂದ್ಯದಲ್ಲಿ ಅಂತಿಮ ಆಟಗಾರನಾಗಿ ಸಚಿನ್ 15-1 ಡಾಕ್ಟರ್ ಸೂರಜ್ ರೇವಣ್ಣ ಕಪ್ 2026 5ನೇ ಆವೃತ್ತಿಯ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ನಿಜವಾಗ್ಲೂ ನಿರೀಕ್ಷಿತ ಯಶಸ್ಸನ್ನು ಪಡೆದುಕೊಳ್ತಾ ಇದೀಗ ಮೈಸೂರಿಗರು ಈ ಪಂದ್ಯದ ಮೇಲೆ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. 18-1 ಒಂದು ಏಕಪಕ್ಷೀಯ ಮುನ್ನಡೆಯೊಂದಿಗೆ ದಿಟ್ಟ ಪ್ರತಿರೋಧವನ್ನು ಕಳೆದ ಬಾರಿಯ ಸೋಲಿನ ಸೇಡಿನ ತವಕದಲ್ಲಿದ್ದಂಥ ಮೈಸೂರಿಗರು ಇದೀಗ ಈ ಪಂದ್ಯದ ಮೇಲೆ ಸಂಪೂರ್ಣ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ರಕ್ಷಿತ್ ಪೂಜಾರಿ ಸುರಕ್ಷತೆ ಆಟಕ್ಕೆ ಒತ್ತನ್ನು ನೀಡುತ್ತಾ ಈ ಪಂದ್ಯದ ಪ್ರಥಮಾರ್ಧದ ಮುಕ್ತಾಯದ ಹಂತ ತಲುಪ್ತಾ ಇದೆ. 18-1 17 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಸಾಗ್ತಾ ಇದೆ ಈ ಪಂದ್ಯ. ರಕ್ಷಿತ್ ಪೂಜಾರಿ ಈ ಭಾಗದ ಸ್ಥಳೀಯ ಗ್ರಾಮೀಣ ಸೊಗಡಿನ ಪ್ರತಿಭೆಗಳಿಗೆ ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟವಾಗಿ ಉತ್ತಮ ಪ್ರತಿಭೆಗಳು ಇಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿ ಜನಮನವನ್ನು ಗೆದ್ದಿದ್ದಾರೆ. 2 ದಿನಗಳ ಈ ಸತತ ಕ್ರೀಡಾಕೂಟದಲ್ಲಿ 30ಕ್ಕೂ ಹೆಚ್ಚು ತಂಡಗಳು ಬಂದು ಭಾಗವಹಿಸಿದ್ದು ಇದೀಗ 2 ಬಲಿಷ್ಠ ತಂಡಗಳು ಅಂತಿಮ ಹಣಾಣಿಯಲ್ಲಿ ಮುಖಾಮುಖಿ ಆಗ್ತಾ ಇದೆ. 18-1 17 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮೈಸೂರು ಕುಂಬಾರ ಕೊಪ್ಪಳು ತಂಡ. ನೋಡಿ ಅಲ್ಲಿ ಅಫಿಷಿಯಲ್ಸ್ಗಳಿಗೆ ಟೀ ಹೇಳಿದ್ರಂತೆ, ದಯವಿಟ್ಟು ಇದ್ರೆ ತಂದುಕೊಡಿ ಇವರಿಗೆ. ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ನಲ್ಮೆಯ ನಾಯಕರು, ಅಭಿವೃದ್ಧಿ ಅಧಿಕಾರರು, ಜಾತ್ಯತೀತ ಜನತಾಳದ ಕಟ್ಟಾಳವಾಗಿ ಈ ಭಾಗದ ಜನಪ್ರಿಯ ಶಾಸಕರು ಶ್ರೀಯುತ ಬಾಲಕೃಷ್ಣನವರ CN ಬಾಲಕೃಷ್ಣನ ನೇತೃತ್ವದಲ್ಲಿ ಅವರ ಗೌರವಾಧ್ಯಕ್ಷತೆಯಲ್ಲಿ ಇದೇ ವೇದಿಕೆಯಲ್ಲಿ ಸಾಕಷ್ಟು ಸಾಧಕರನ್ನ ಕರೆತಂದು ಡಾಕ್ಟರ್ ಸೂರಜ್ ರೇವಣ್ಣನವರು ಮತ್ತು CN ಬಾಲಕೃಷ್ಣನವರು
ಸಾಧಕರನ್ನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನ ಕರೆತಂದು ಇದೇ ವೇದಿಕೆಯಲ್ಲಿ ಸತ್ಕರಿಸಿ ಸನ್ಮಾನಿಸಲಾಯಿತು. ಡಾಕ್ಟರ್ ಸೂರಜ್ ರೇವಣ್ಣ ಕಪ್ ಅವರ 38ನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ತಾ ಇಲ್ಲಿ ನೆರೆದಂಥ ಸಹಸ್ರಾರು ಜನಸಂಖ್ಯೆಯ ನಡುವೆ ತಮ್ಮ 38ನೇ ವರ್ಷದ ಹುಟ್ಟುಹಬ್ಬನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ತಾ ಇದ್ದಾರೆ. ಆಚರಿಸ್ಕೊಂಡು ಈ ಒಂದು 5ನೇ ಆವೃತ್ತಿಯ ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ಇದೀಗ ಅಂತಿಮ ಹಂತಕ್ಕೆ ತಲುಪಿದ್ದು ಈ ಪಂದ್ಯದ ಮೇಲೆ ಮೈಸೂರಿಗರು ಮೇಲುಗೈ ಸಾಧಿಸಿದ್ದಾರೆ. ಟಚ್ ಪಾಯಿಂಟ್ಗಾಗಿ ಮನವಿಯನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಇಲ್ಲಿ ತಿರಸ್ಕೃತವೋ ಪುರಸ್ಕೃತವೋ ಟಚ್ ಪಾಯಿಂಟ್ ಪುರಸ್ಕೃತ ಮಾಡಲಾಗಿದೆ. ಆದಿಗೆ ಒಂದು ಅಂಕವನ್ನು ನೀಡ್ತಾ 18-2ರಲ್ಲಿ 16 ಅಂಕಗಳ ಮುನ್ನಡೆಯಲ್ಲಿ ಮೈಸೂರಿಗರು ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಪ್ರೊ ಕಬಡ್ಡಿ ಆಟಗಾರ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಆನಂದ್ ನಾಯರ್ ಇದೀಗ ಬಂದಿ ಆಗ್ತಾ ಇದ್ದಾನೆ. ಅದ್ಭುತವಾದ ಕೈ ಚಳಕದ ಪ್ರದರ್ಶನ ಪರಮೇಶ್ ಮತ್ತು ಸಹ ಆಟಗಾರರಿಂದ. 18-3. ಶಶಾಂಕನ ಯಶಸ್ವಿಯಾಗಿ ಹೊರದೊಡುವಲ್ಲಿ ಮತ್ತೆ ಮೈಸೂರು ನೋಡುಗರು ಮೇಲುಗೈಯನ್ನು ಸಾಧಿ ಹತ್ತೊಂಬತ್ತು 4 15 ಅಂಕಗಳ ಸ್ಪಷ್ಟ ಮುನ್ನಡೆ. ಒಂದು ಏಕಪಕ್ಷೀಯ ನಡೆಯೊಂದಿಗೆ ಫ್ಲೇಮಿಂಗ್ ಈಗಲ್ಸ್ ವಿರುದ್ಧ ಇದೀಗ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಮೈಸೂರಿನ ಪಡೆ. ಮೂವತ್ತು ತಂಡಗಳ ಪೈಕಿ ವಿಜೇತರಾದಂಥ ಬಲಿಷ್ಠ ಶ್ರೇಷ್ಠ 4 ತಂಡಗಳಿಗೆ ಈಗ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ನೆರವೇರಿಸಲಾಗುತ್ತೆ. 2026 ನೂತನ ವರ್ಷಾರಂಭದಲ್ಲಿ ಮತ್ತೊಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ 5ನೇ ಆವೃತ್ತಿಯಲ್ಲಿ ಮೂಡಿ ಬಂದಿದ್ದು ಡಾಕ್ಟರ್ ಸೂರಜ್ ರೇವಣ್ಣ ಕಬಡ್ಡಿ ಚಾಂಪಿಯನ್ಶಿಪ್ 2026. Yes, rider is out. ಇಪ್ಪತ್ತು 14 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ನ ಅಂತಿಮೋತ್ತಮ ಹಣಾಣಿಯಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಮುನ್ನುಗ್ತಾ ಇದೆ ಮೈಸೂರಿನ ತಂಡದ ಆಟಗಾರರು. ಮೇಲುಗೈ ಸಾಧಿಸಿಕೊಳ್ತಾ ಶಶಾಂಕ್ ಮತ್ತೆ ಬಂದಿ ಆಗ್ತಾ ಇದ್ದಾನೆ. 21-6. ಪಂದ್ಯ ಏಕಮುಖವಾದ ಮುನ್ನಡೆಯ ಜೊತೆಗೆ ಒತ್ತಡವಿಲ್ಲದೆ ನಿರ್ವಹಿಸಿಕೊಂಡಿರುವಂತಹ ಕುಂಬಾರಕೊಪ್ಪಲ್ನ ಹುಡುಗರು ಈ ಸ್ಪರ್ಧೆಯಲ್ಲಿ ನಿರೀಕ್ಷಿತವಾದ ಮುನ್ನಡೆಯ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಮೂಲಕವಾಗಿ ಸೂರಜ್ ರೇವಣ್ಣ ಕಪ್ 2026ರ ಆಧಿಪತ್ಯವನ್ನು ಸ್ಥಾಪಿಸಿಕೊಳ್ಳುವ ಯೋಜಿತವಾದಂತಹ ಹೆಜ್ಜೆಯಲ್ಲಿದ್ದಾರೆ. ಬಹುತೇಕ ವಿಜಯಿ ತಂಡವಾಗಿ ಹೊರಮ ನಿರೀಕ್ಷೆಯಲ್ಲಿ ನಿಚ್ಚಳವಾಗಿ ಮುನ್ನುಗ್ತಾ ಇದ್ದ ಮೈಸೂರಿಗರು. ಮೈಸೂರು ಸಾಂಸ್ಕೃತಿಕ ನಗರಿಯ ಕುಂಬಾರಕೊಪ್ಪಲು ನಗರ ಬಡಾವಣೆಯ ಹುಡುಗರು ಇಲ್ಲಿ ಕಿಂಗ್ಸ್ ಹೆಸರಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಡ್ಯೂ ಆರ್ ಡೈ ರೈಡ್, ಮಾಡು ಇಲ್ಲ ಮಡಿ ದಾಳಿಯ ಹೊಣೆ. ಪ್ರಮುಖ ದಾಳಿಗಾರನಿಗೆ ಇದು ಸವಾಲಿನ ಸಮಯ. ಎಸ್, ಅದ್ಭುತವಾಗಿ ಆತನನ್ನು ಬಂಧಿಸಿಕೊಳ್ತಾ ನಿರ್ಣಾಯಕ ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಈ ಪಂದ್ಯದಲ್ಲಿ ಬಹುತೇಕ ಗೆಲ್ಲುವ ನಿಟ್ಟಿನಲ್ಲಿ 21-8.
23-8 15 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ Last 5 minutes for the full time. 5 ನಿಮಿಷಗಳ ಅವಧಿ ಆಟ ಮಾತ್ರ ಬಾಕಿ ಇದೆ. 15 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ತಾ ಬಹುತೇಕ ಚಾಂಪಿಯನ್ ತಾನೆಂಬುದರಲ್ಲಿ ಸಾಬೀತುಪಡಿಸ್ತಾ ಇದೆ. ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ ಮೈಸೂರಿಗರು ಈ ಪಂದ್ಯದ ಮೇಲೆ ಆರಂಭದಿಂದಲೂ ಮೇಲುಗೈನ ಸಾಧಿಸಿಕೊಳ್ತಾ ಇದ್ದಾರೆ. 23-8 ಇನ್ ಫೇವರ್ ಆಫ್ ಮೈಸೂರು. 15 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯಲ್ಲಿ ಈ ಪಂದ್ಯಾವಳಿಯ ಚಾಂಪಿಯನ್ ಪಟ್ಟಕ್ಕಾಗಿ ಮುನ್ನುಗ್ತಾ ಇದೆ. ಇಲ್ಲಿ ವಿಜೇತ ತಂಡಗಳಿಗೆ ಶ್ರೇಷ್ಠ ಬಲಿಷ್ಠ ತಂಡಗಳಿಗೆ ಈಗ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ನೆರವೇರಿಸಲಿಕ್ಕಾಗಿ ವಿರಾಜಮಾನರಾಗಿರ್ತಕ್ಕಂಥ ನಮ್ಮ ನಲ್ಮೆಯ ನಾಯಕರು ಡಾಕ್ಟರ್ ಸೂರಜ್ ರೇವಣ್ಣವರು ಕೂಡ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ನಮ್ಮ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು, ಎಲ್ಲ ಕಾರ್ಯಕಾರಿಣಿ ಸಮಿತಿ ಸದಸ್ಯರುಗಳು, ಎಲ್ಲ ನಮ್ಮ ವಾಲಂಟಿಯರ್ಸ್ ಇವರ ಸಮ್ಮುಖದಲ್ಲಿ ವಿಜೇತ ತಂಡಗಳಿಗೆ 4 ಬಲಿಷ್ಠ ತಂಡಗಳಿಗೆ 4 ಬಲಿಷ್ಠ ತಂಡಗಳಿಗೆ ಇಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ನೆರವೇರಿಸಿ ವಿಜೇತರಿಗೆ ನಗದು ಬಹುಮಾನ ಮತ್ತು ಆಕರ್ಷಕ ಪಾರಿತೋಷಿಕವನ್ನು ನೀಡಿ ಬಹುಮಾನವನ್ನು ವಿತರಿಸಲಾಗುತ್ತೆ. 23-8 ಇನ್ ಫೇವರ್ ಆಫ್ ಮೈಸೂರು. 15 ಅಂಕಗಳ ಸ್ಪಷ್ಟ ಮುನ್ನಡೆ. ನಿಚ್ಚಳವಾಗಿರುವಂತಹ ಅಂತರವನ್ನು ಕಾಯ್ದುಕೊಳ್ಳಿರುವಂತಹ ಪಂದ್ಯ. ಪ್ರತಿ ಪಂದ್ಯದಂತೆ ಈ ಪಂದ್ಯದಲ್ಲೂ ಕೂಡ ನಿರಾಸೆ ಒಂದಷ್ಟು ಮಟ್ಟಿಗೆ ಪ್ರೇಕ್ಷಕರಿಗಿದೆ. ಯಾಕಂದರೆ ಒನ್ ಸೈಡ್ ಆಗಿರುವಂತಹ ಪಂದ್ಯ. ಸೊ ಅಂಗವನ್ನು ಗಳಿಸಿಕೊಳ್ಳಲೇಬೇಕಾದ ಒತ್ತಡದ ಸ್ಥಿತಿ ಆಟಗಾರನಲ್ಲಿ. ಅಭಿ ಒಳಭಾಗದಲ್ಲಿ ಪ್ರಮುಖ ದುಬಾರಿಗಳಲ್ಲಿ ಯಶಸ್ಸಿನ ಹಂತದ ಅಂತಿಮ ಘಟ್ಟದಲ್ಲಿ ಸೋಲೋ ಟ್ಯಾಕಲ್ಗೆ ಪ್ರಯತ್ನ. ಆಂಕಲ್ ಹೋಲ್ಡ್ನಲ್ಲಿ ಮತ್ತೆ ಮುನ್ನಡೆ. ಅಂತರ 24-9 ಪರಮೇಶ್ ದಾಳಿಯಲ್ಲಿ. ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಇರುವ ಪರಮೇಶ್ ಇಲ್ಲಿ. ರಜತ್ ಅಪ್ರೀತ್ ಕಾರ್ನರ್ ವಿಭಾಗದಲ್ಲಿದ್ರೆ ಸಮರಾಂಗಣದ ಪ್ರತಿ ಅವಧಿಯ ಆಟದಲ್ಲಿಯೂ ಕೂಡ ಸ್ಪಷ್ಟವಾದ ಮುನ್ನಡೆಯನ್ನು ಬಳಸಿಕೊಂಡಿರುವ ಮೈಸೂರು ಕುಂಬಾರ ಕೊಪ್ಪಲು. ಡಾಕ್ಟರ್ ಸೂರಜ್ ರೇವಣ್ಣ ಥಂಡರ್ ಟೈಗರ್ ಕುಂಬಾರ ಕೊಪ್ಪಲು ತಂಡದ ಆಟಗಾರರು ಪ್ರಬಲ ಸ್ಥಿತಿಯನ್ನು ಬಳಸಿಕೊಳ್ತಾ ಇದ್ದಾರೆ ಈ ಪಂದ್ಯದಲ್ಲಿ ಫ್ಲೇಮಿಂಗ್ ಈಗಲ್ಸ್ ವಿರುದ್ಧವಾಗಿ. ಇನ್ನು ಉಳಿದಿರುವಂಥದ್ದು ಕೇವಲ ಔಪಚಾರಿಕತೆ ಪ್ರಶಸ್ತಿ ವಿತರಣೆ ಮಾತ್ರ. ಪ್ರಶಸ್ತಿ ವಿತರಣೆಯ ಸಿದ್ಧತೆಯನ್ನು ನಮ್ಮ ಲಕ್ಷ್ಮೀಶ್ ಅವರು ನಿರ್ವಹಿಸುವಂತೆ. ಈ ಒಂದು ಪಂದ್ಯಾವಳಿಯ ಸಮಾರಂಭಕ್ಕೆ ಗೌರವಾಧ್ಯಕ್ಷರನ್ನು ವಹಿಸಿ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು CN ಬಾಲಕೃಷ್ಣನವರು ಹಾಗೆ ಡಾಕ್ಟರ್ ಸೂರಜರವರು ಇವರ ಉಪಸ್ಥಿತಿಯಲ್ಲಿ ಈ ಭಾಗದ ಸಾಧಕರನ್ನು ಒಂದೇ ವೇದಿಕೆಯಲ್ಲಿ ಕರೆತಂದು ಕ್ರೀಡೆ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಇದೇ ವೇದಿಕೆಯಲ್ಲಿ ಸತ್ಕರಿಸಿ ಸನ್ಮಾನಿಸಿ ಇದೀಗ ಈ ಪಂದ್ಯಾವಳಿಯಲ್ಲಿ ವಿಜೇತ ತಂಡಕ್ಕೆ ವಿಶೇಷ ನಗದು ಬಹುಮಾನ ಆಕರ್ಷಕ ಪಾರಿತೋಷಿಕಗಳನ್ನು ವಿತರಿಸಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಾಗಿ ಡಾಕ್ಟರ್ ಸೂರಜರವರು ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಈ ಬಾರಿ ಕಳೆದ ಪಂದ್ಯಾವಳಿಯ ಸೇಡಿನ ತವಕರದಿಂದ ಮೈಸೂರು ಈ ಪಂದ್ಯವನ್ನು ಗೆಲ್ಲುವ ಮುಖೇನ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ. ಚಾಂಪಿಯನ್ ಆಫ್ ದಿಸ್ ಟೂರ್ನಮೆಂಟ್ ಯಶಸ್ವಿಯಾಗಿ ಪರಮೇಶ್ ಒಳನುಗ್ಗಿ ಒಂದು ಅಂಕವನ್ನು ಗಳಿಸಿಕೊಳ್ಳುತ್ತಾ 24-12 ಅಂಕಗಳ ಅಂತರದ ಭರ್ಜರಿ ಮುನ್ನಡೆ. The final minute of the final match. Do or die raid. ಔಪಚಾರಿಕತೆಗಳ ಲೆಕ್ಕಾಚಾರಗಳಲ್ಲಿರುವಂತಹ ಸ್ಪರ್ಧೆಯಲ್ಲಿ ಅಂತಿಮ ಅವಧಿಗಳಲ್ಲಿ ಹೋರಾಟ ಸೆಕೆಂಡುಗಳಲ್ಲಿದೆ.
ಸಮಯ ಕಳೆಯುವುದು ಮಾತ್ರ ಈ ಪಂದ್ಯದಲ್ಲಿ ಬಾಕಿ ಉಳಿದಿರುವಂತಹ ಲೆಕ್ಕಾಚಾರ. ಅದರೊಂದಿಗೆ 2026ನೇ ಸಾಲಿನ 5ನೇ ಋತುವಿನ ಡಾಕ್ಟರ್ ಸೂರಜ್ ರೇವಣ್ಣ